ನಾನಿಲ್ಲಿ ಹಲಸಿಕಾಯಿ ಕಬಾಬ್ ಮಾಡಲಿಕ್ಕೆ ಮೊದಲಿಗೆ ಹಲಸಿನಕಾಯಿನ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕುಕ್ಕರ್ನಲ್ಲಿ ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೆ. ಈ ಬಬಲ್ಸ್ ಬಂದಿದ್ದನ್ನ ಆದ ನಂತರ ನಾನು ಇದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿಕಾಯಿನ ಹಾಕ್ತಿದ್ದೀನಿ ಇದರೊಳಗಡೆ. ಇದು ಚೆನ್ನಾಗಿ ಬೇಯಲಿಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಹಾಕಿ ಒಂದು ವಿಜಲ್ನ ಕೂಗಿಸ್ಕೊಳ್ತಿದ್ದೀನಿ. ನಾನೀಗ ವಿಜಲ್ ಕೂಗಿದೆ. ಇವಾಗ ಕೂಗಿದ ನಂತರ ನೋಡಿ, ಈ ರೀತಿ ಹಲಸಿಕಾಯಿ ಬೆಂದಿರಬೇಕು. ಈ ರೀತಿ ಬೇಯಿಸ್ಕೊಂಡ್ರೆ ಜಾಸ್ತಿ ನಾವು ಕಬಾಬ್ ಮಾಡುವಾಗ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಒಂದು ಪಾತ್ರೆಗೆ ಕಬಾಬ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ನಾನು ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾದ ನಂತರ ನೀವು ಯೂಸಲಿ ಯಾರು ಮೊಟ್ಟೆ ಹಾಕಲ್ಲ ಹಲಸಿನಕಾಯಿ ಕಬಾಬಿಗೆ. ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದಕ್ಕೆ ನಾನು ಇವಾಗ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಹಾಗೆಯೇ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾದ ನಂತರ ನಾನಿಲ್ಲಿ 1.5 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬೇಕಿದ್ರೆ ನೀವು ಚಿಲ್ಲಿ ಪೌಡರ್ನೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಲರಿಂಗ್ ಪೌಡರ್ ಬೇಕಿದ್ರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಹಲಸಿನಕಾಯಿನ ನಾನು ಇದರೊಳಗಡೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವಿವಾಗ ಒಂದು ಬಾಣಲಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನಿವಾಗ. ಅದಕ್ಕೆ ನಾನಿವಾಗ ಕಾದಿದ್ದಾಗಿದ್ದೆ. ಇವಾಗ ಅದಕ್ಕೆ ನಾನಿವಾಗ ಒಂದೊಂದಾಗಿ ಹಲಸಿನಕಾಯಿ ಕಬಾಬ್ ಕಲಸಿಟ್ಟಿದ್ನಲ್ಲ ಅದನ್ನು ನಾನಿವಾಗ ಒಂದೊಂದಾಗಿ ಬಿಡ್ತಿದ್ದೀನಿ ಇದರೊಳಗಡೆ. ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊಳ್ಬೇಕು. ಅಂದರೆ ಅದರಲ್ಲಿ ನಾನು ಹೇಳ್ಕೋಬೇಕು ಅಂತಂದರೆ, ನಾನಿವಾಗ ಕುಕ್ಕರಲ್ಲಿ ಅರ್ಧ ಬೆಂದಿದೆ ಅಲ್ವಾ, ಇದ್ರಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಗುತ್ತೆ. ಇಲ್ಲ ಅಂತ ಅಂದರೆ ಹಲಸಿನಕಾಯಿ ಬೇಯಿಸ್ತಿಲ್ಲ ಅಂದರೆ ಹಾಗೆಯೇ ಕಬಾಬ್ ಮಾಡುವಾಗ ಬೇಯಿಸಿದ್ರೂ ಬೆಂದಂಗೆ ಆಗಿರಲ್ಲ. ಅದಕ್ಕೋಸ್ಕರ ಒಂದು ವಿಜಲ್ ಕೂಗಿಸ್ಕೊಳ್ಳೇಬೇಕು ಹಲಸಿನಕಾಯಿ ಕಬಾಬ್ ಮಾಡೋಕ್ಕೋಸ್ಕರ. ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು, ಹಲಸಿನಕಾಯಿ ಕಬಾಬ್ ರೆಡಿಯಾಗುತ್ತೆ. 5 ನಿಮಿಷದಲ್ಲಿ ಮಾಡ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ನಾನಿವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಿದ್ದೀನಿ ಬೆಂದಿರೋದನ್ನ. ನಾನಿವಾಗ ರೆಡಿಯಾಗಿದೆ ಅಲ್ವಾ, ಅದಕ್ಕೋಸ್ಕರ. ಇವಾಗ ನೋಡಿ ಯಾವ ರೀತಿ ಬಂದಿದೆ ಹಲಸಿನಕಾಯಿ ಕಬಾಬ್. ನೀವು ಒಂದು ಸಲ ಟ್ರೈ ಮಾಡಿ.